ಹಾಯ್ ಫ್ರೆಂಡ್ಸ್, ನಾನಿವತ್ತು ಚಪಾತಿ ಮಾಡೋಣ ಅಂದ್ಕೊಂಡು ಚಪಾತಿ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ಸೊಪ್ಪಿನ ಸಾಂಬಾರು ಕೂಡ ಆಗಿದೆ. ಇವಾಗ ಚಪಾತಿ ಮಾಡಬೇಕಲ್ವ, ಹಾಗಾಗಿ ನೋಡಿ ನಾನು 1 kg ಗೋಧಿ ಹಿಟ್ಟಲ್ಲಿ ಅಂದರೆ ಅರ್ಧ kg ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. 1/4 kg ಜಡಿ ಹಿಡ್ಕೊಂಡು ನೀಟಾಗಿ ಗೋಧಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ರಾಗಿ ಹಿಟ್ಟು 1/4 kg ತೊಗೊಂಡಿದ್ದೀನಿ. ಈ ಥರ ಸೆಂಟ್ರಲ್ಲಿ ಈ ಥರ ಮಾಡಿಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು 1 ಮತ್ತು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ. ಅಂದರೆ ಮಾಮೂಲಿ ಅಡುಗೆ ಎಣ್ಣೆ ಅಲ್ವಾ, ಸನ್ಫ್ಲವರ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈ ಎಣ್ಣೆ ಹಾಕ್ಕೊಂಡು ಈ ಥರ ನೀಟಾಗಿ ಸ್ವಲ್ಪ ಉಪ್ಪು ಕರಗೋ ಥರ, ಉಪ್ಪು ಕರಗಬೇಕಲ್ವಾ ನಾವು ಹಿಟ್ಟು ನಾದೋದಕ್ಕೆ, ಹಾಗಾಗಿ ಸ್ವಲ್ಪ ಈ ಥರ ಎಲ್ಲ ಇದು ಮಾಡಿಕೊಂಡು ಆಮೇಲೆ ಈ ಥರ ಹಿಟ್ಟು ಕಲಿಸ್ಕೊತಿದ್ದೀನಿ. ಈ ಥರ ಹಿಟ್ಟು ನೀಟಾಗಿ ನಾದ್ಕೊಳ್ಳೋಣ. ನೀಟಾಗಿ ಎಲ್ಲ ನೀಟಾಗಿ ಇದಾಗಬೇಕಲ್ವ. ನೋಡಿ ಯಾವ ಥರ ಕಲಿಸ್ಕೊಂಡಿದ್ದೀನಿ ನಾನು. ಇನ್ನೂ ಕೂಡ ಏನಾದರೂ ತೆಳ್ಳಗಾಯಿತು ಅಂತಂದರೆ ಈ ಥರ ಹಿಟ್ಟು ಹಾಕ್ಕೊಂಡು ಗೋಧಿ ಹಿಟ್ಟು ಮೇಲ್ಗಡೆ ಹಾಕ್ಕೊಂಡು ಈ ಥರ ಮಾಡಿಕೊಂಡ್ರೆ ನೋಡಿ ಎಷ್ಟು ಸಾಫ್ಟಾಗಿ ಕಲಿಸಿದ್ದೆ ಅಲ್ವಾ. ನೀವು ಕೂಡ ಈ ಥರ ಮಾಡ್ಕೊಂಡ್ರೆ ಗೋಧಿ ಹಿಟ್ಟು ಚಪಾತಿ ತಿಂದು ಬೇಜಾರಾಗಿರೋರಿಗೆ ಈ ಥರ 1/4 ಕಪ್ ರಾಗಿ ಹಿಟ್ಟು ಅಥವಾ ಇನ್ನೂ ಜಾಸ್ತಿ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಬೇಕಾದಷ್ಟು ಕ್ವಾಂಟಿಟಿಲಿ ಹಾಕ್ಕೊಂಡು ಮಾಡ್ಕೋಬೋದು. ನಾನಿಲ್ಲಿ ರಾಗಿ ಹಿಟ್ಟು ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೊತಿದ್ದೀನಲ್ವ, ಅದೇ ಥರ. ಅಂದರೆ ಗೋಧಿ ಚಪಾತಿ ತಿಂದು ಬೇಜಾರು ಆಗಿರೋರ್ಗಷ್ಟೇ ಈ ಥರ ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಮಸ್ತಾಗಿರುತ್ತೆ. ಬೇಕಾದರೆ ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡ್ತೀರಲ್ವ ನಾನು ಯಾವ ಥರ ನೀಟಾಗಿ ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ. ಅದು ಅಂಟುತ್ತೆ, ರಾಗಿ ಹಿಟ್ಟು ನೀಟಾಗಿ ಬರೋದಿಲ್ಲ, ಅದೆಲ್ಲ ಏನು ಪ್ರಾಬ್ಲಮ್ಮೇ ಇಲ್ಲ. ನೋಡ್ತಿದ್ರಲ್ವ ಯಾವ ಥರ ಬಂದಿದೆ. ಈಗ ನಾನು 5 ಉಂಡೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇನ್ನೊಂದು ಕೂಡ ಮಾಡ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಹುಷಾರಿಲ್ಲ, ಹಂಗಾಗಿ 4-5 ದಿನ ವ್ಲಾಗ್ ಮಾಡೋದಕ್ಕಾಗಲಿಲ್ಲ. ಇನ್ನೇನು ಮಾಡಲೇಬೇಕಲ್ವ, ಹಂಗಾಗಿ ಮಾಡಲೇಬೇಕು ಅಂತಂದ್ರೆ ಏನಿಲ್ಲ. ಆದರೂ ನೋಡಿ ಎಷ್ಟು ನೀಟಾಗಿ ನಾದ್ಕೊತಾ ಇದ್ದೀನಿ ನಾನು. ನೋಡ್ತಿದ್ದೀರಲ್ವಾ. ನೋಡಿ ಎಷ್ಟು ರೌಂಡಾಗಿ ನೀಟಾಗಿ. ಅಂದರೆ ನೀನಾದರೂ ಅಂಟುತ್ತೆ ಅಂತ ಇದ್ದರೆ ಗೋಧಿ ಹಿಟ್ಟು ಸ್ವಲ್ಪ ಮೇಲ್ಗಡೆ ಈ ಥರ ಎಲ್ಲ ಹಾಕ್ಕೊಂಡು ಈ ಥರ ನಾದ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ. ನೋಡ್ತಿರಲ್ವಾ ನಾನು ಹಾಕ್ತಾ ಇರೋದು ಯಾವ ಥರ ಬರ್ತಿದೆ ಅಂತ. ವಾಯ್ಸ್ ಸ್ವಲ್ಪ ಚೇಂಜು, ಅಂದರೆ ಹುಷಾರಿಲ್ಲ ಅಲ್ವಾ, ಒಂದು ಸ್ವಲ್ಪ ಹುಷಾರಾಗಿಲ್ಲ ಇನ್ನೂ ಕೂಡ, ಹಾಗಾಗಿ ನೆಗಡಿ ಕೂಡ ಆಗ್ಬೋದು, ಕೋಲ್ಡು. ಅದು ಬೇರೆ ಸ್ವಲ್ಪ ಬಿಸಿಲು ಬಂದಿದೆ, ಪರವಾಗಿಲ್ಲ 2 ದಿನ. ಹಾಗಾಗಿ ನೋಡಿ ನಾನು ಇವಾಗ ಹಾಕ್ತಾಯಿದ್ದೀನಿ ಹಂಚ ಮೇಲೆ. ಸ್ವಲ್ಪ ಎಣ್ಣೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ರೊಟ್ಟಿ ತಿನ್ನೋರು, ರಾಗಿ ಹಿಟ್ಟು ತಿನ್ನಬೇಕು, ರಾಗಿ ಇದರಲ್ಲಿ ತಿನ್ನಬೇಕು ಅಂತಂದರೆ ಮಾಡ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕಾಂಬಿನೇಷನ್ ಏನಂದರೆ ಕಾಯಿ ಚಟ್ನಿ ಅಂತೂ ತುಂಬ ಚೆನ್ನಾಗಿ ಇದಾಗುತ್ತೆ. ಕಾಯಿ ಚಟ್ನಿ ಮತ್ತು ಸೊಪ್ಪಿನ ಸಾಂಬಾರು, ಪಲ್ಯ, ಮಾಮೂಲಿ ಗೋಧಿ ಚಪಾತಿಗೆ ಯಾವ ಥರ ಮಾಡ್ಕೊಂಡು ತಿಂತೀರೋ ನೀವು, ಅದೇ ಥರ ಮಾಡ್ಕೊಂಡು ತಿನ್ನೋದು ಅಷ್ಟೇ, ಏನಿಲ್ಲ. ನೋಡಿ ಯಾವ ಥರ ಬರುತ್ತೆ ಅಂದರೆ ಉಬ್ತಾ ಇದೆ ಇದು. ನೋಡ್ತಿದ್ದೀರಲ್ವ ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಅಂದರೆ ನಾವು ಹಂಗೆ ಬಿಡೋದು, ಈ ಥರ ಎಲ್ಲ ಮಾಡೋದು ಬೇಡ. ಸ್ವಲ್ಪ ಕೈ ಆಡಿಸ್ತಾ ಇರೋಣ. ತುಂಬ ಚೆನ್ನಾಗಿ ಬೇಯೋ ಥರ ಬೇಯೋದಿಲ್ಲ, ಅಂದರೆ ಹಂಗೆ ಬಿಟ್ಟರೆ ಸ್ವಲ್ಪ ಬೇಯೋದಿಲ್ಲ. ಒಂದು ಕಡೆ ಬೇಯೋದು, ಈ ಕಡೆ ಈ ಥರ ಎಲ್ಲ ಆಗುತ್ತೆ. ಸ್ವಲ್ಪ ಕೈ ಆಡಿಸ್ತಾ ಇದ್ದರೆ ಯಾವ ಕಡೆ ಬೇಯುತ್ತೆ ಯಾವ ಕಡೆ ಬೇಯಲ್ಲ ಅದು ಗೊತ್ತಾಗುತ್ತಲ್ವ, ನಾವೇ ಬೇಯಿಸ್ತೀವಲ್ವ. ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸಾಫ್ಟಾಗಿ ಎಲ್ಲ. ಥ್ಯಾಂಕ್ ಯು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್